ಎಲ್ಲ ನಡೀತಿರತ್ತೆ. ಸೊ ಅದೊಂದು ಕಾಂಟ್ರಾಸ್ಟ್, ಮತ್ತೆ ಆ ಕಥೆಯಲ್ಲೂ ಒಂಥರ ಒಂದನ್ನ ಕಂಪ್ಲೀಟ್ಲಿ ಸೇವರ್ ಮಾಡಕ್ ಆಗ್ದಲೇ ಇರುವಂತಹ ಒಂದು ಪರಿಸ್ಥಿತಿ. ಸೊ ಅದು ಕಥೆಯಲ್ಲಿ ಒಂಥರ ಚೆನ್ನಾಗಿ ಕೂತ್ಕೋತು, ಮತ್ತೆ ಆ ಟೈಟಲ್ ಅದನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡತ್ತೆ ಅಂತ ಅನ್ನಿಸ್ತು. ಸೊ ಬಿಸಿ ಬಿಸಿ ಐಸ್ ಕ್ರೀಮ್ ಅದೇ ಕಾರಣಕ್ಕೆ ಸರ್. ಕ್ಯಾಬ್ ಡ್ರೈವರ್ ವಿಚಾರ, ಕ್ಯಾಬ್ ಡ್ರೈವರ್ ಸಿನಿಮಾ ಬಂದಿದೆ, ಯಾವ ಮೂಲವಾಗಿ ಪಾಯಿಂಟ್ ಸರ್, ಕ್ಯಾಬ್ ಡ್ರೈವರ್ ಅನ್ನೋದು ಅವನ ವೃತ್ತಿ, ಆದ್ರೆ ಆಸ್ ಅ ಪರ್ಸನ್ ಅವನದೊಂದು ಕತೆ ನಾವು ಹೇಳಕ್ ಹೊರಟಿದೀವಿ. ಆದ್ರೆ ಪ್ರೊಫೆಷನಲ್ ಹಜಾರ್ಡ್ಸ್ ಅಥವಾ ಕ್ಯಾಬ್ ಡ್ರೈವರ್ ಮಧ್ಯಗಳಿರೋ ಪಾಲಿಟಿಕ್ಸ್ ಆ ರೀತಿಯಾದ ಸಬ್ಜೆಕ್ಟ್ ಅಲ್ಲ ಇದು. ಅವನ ವೃತ್ತಿ ಕ್ಯಾಬ್ ಡ್ರೈವರ್, ಅಂಡ್ ಅವನ ಇಟ್ಸ್ ಅ ವೆರಿ ಪರ್ಸನಲ್ ಡ್ರಾಮಾ. ಮತ್ತೆ ಆ ರೀತಿಯಲ್ಲಿ ಕ್ಯಾಬ್ ಡ್ರೈವರ್ ಆ ತರ. ಮತ್ತೆ ಒಂದು ಬೆಂಗಳೂರು ಸಿಟಿ ಓಡಾಟ ಒಂದು ಇರುತ್ತಲ್ಲ ಸರ್, ಒಂದು ವಿಜುವಲಿ ದೇರ್ ಇಸ್ ಅ ಲಾಟ್ ಆಫ್ ವೆರೈಟಿ, ದೇರ್ ಇಸ್ ಅ ಲಾಟ್ ಆಫ್ ಮೂವ್ಮೆಂಟ್. ಸೊ ಅದಕ್ಕೆ ಅದೊಂದು ಬಹಳ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸಿದ್ದು. ಒಬ್ರು ಕ್ಯಾರೆಕ್ಟರ್ ಸಿರಿ ಅವರು ಪ್ಲೇ ಮಾಡಿರುವಂತಹ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾವು ಸಿನಿಮಾದಲ್ಲಿ ಹೆಸರಿಟ್ಟಿಲ್ಲ. ಸೊ ಬಟ್ ಆ ಪಾತ್ರ ಬಂದು ಶಿ ಇಸ್ ಅನ್ ಎಸ್ಕಾಲ್ಟ್, ಒಂದು ಹೈ ಸೊಸೈಟಿ ಎಸ್ಕಾಲ್ಟ್ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಪಾತ್ರ ಒಂದು ಗೋಪಾಲ್ ಸರ್ ಪ್ಲೇ ಮಾಡಿರೋ ಪಾತ್ರದ ಹೆಸರು ಮಂಟೋ ಅಂತ. ಅಂದ್ರೆ ಅವನ ಹೆಸರು ಮಹಾಂತೇಶ್, ಬಟ್ ಈ ಲೈಕ್ಸ್ ಟು ಕಾಲ್ ಹಿಮ್ಸೆಲ್ಫ್ ಮಂಟೋ. ಅವನು ಈಸ್ ಆಕ್ಚುಲಿ ಅವನ ವೃತ್ತಿ ಡೆಫಿನೇಷನ್ ಪ್ರಕಾರ ಪಿಂಪ್, ಬಟ್ ಈ ಕನ್ಸಿಡರ್ಸ್ ಹಿಮ್ಸೆಲ್ಫ್ ಅ ಬಿಸ್ನೆಸ್ ಮ್ಯಾನ್. ಸೊ ಆ ರೀತಿಯಾದ ಒಬ್ಬ ಕ್ಯಾರೆಕ್ಟರ್. ಸೊ ಈ 3 ಜನದ ಮಧ್ಯ ಆಗುವಂತಹ ಅಡ್ವೆಂಚರ್ಸ್, ಮಿಸ್ ಅಡ್ವೆಂಚರ್ಸ್, ಈ ತರದ್ದನ್ನ ಇಟ್ಕೊಂಡು ಒಂದು ಕಥೆ ಬೆಳೀತಾ ಹೋಯ್ತು ಸರ್. ಸೊ ದಟ್ ಇಸ್ ದಿ ಸರ್. ಸರ್ ಒಂದು ಇಲ್ಲ ಅಂದ್ರೆ ಇವಾಗ ಶೂಟಿಂಗ್ ವಿಚಾರವಾಗೇನೆ ಅಥವಾ ಕೆಲಸಗಳು ಕಂಪ್ಲೀಟ್ ಮಾಡೋ ವಿಚಾರವಾಗಿ ಸುಮಾರು ಅಕ್ರಾಸ್ ಬೆಂಗಳೂರು ಡ್ರೈವ್ ಮಾಡ್ತಾ ಲೇಟ್ ನೈಟ್ ಓಡಾಡ್ತಾ ಇದ್ದಿದ್ದೊಂದು ಇಟ್ ವಾಸ್ ಒಂಥರ ಲೈಫ್ ಸ್ಟೈಲ್ ಆಗೋಗಿದೆ. ಅಂದ್ರೆ 3 ಗಂಟೆಗೆ ವಾಪಸ್ ಮನೆಗೆ ಬರೋದು ಅಂತದ್ದು. ಸೊ ಅದು ವಿಜುವಲಿ ತಲೆಯಲ್ಲಿ ಕೂತಿತ್ತು. ಅದನ್ನ ಹೇಗೆ ಆರ್ಗ್ಯಾನಿಕ್ ಆಗಿ ಒಂದು ಕಥೆ ಹೊರಗೆ ತರಬಹುದು ಅನ್ನೋದು ಯೋಚನೆ ಮಾಡಿದಾಗ ಮತ್ ಒಂದ್ ಸೀಕ್ವೆನ್ಸ್ ಯಾವ್ದೋ ಒಂದು ತಲೆಯಲ್ಲಿ ಬೆಳ್ಕೋತು ಸರ್. ಅಂದ್ರೆ ಸೊ ಅಲ್ಲಿಂದ ಬೆಳೀತಾ ಹೋಗಿದ್ ಕಥೆ. ಅಂದ್ರೆ ಇದನ್ನ ಕ್ವಿಕ್ ಆಗಿ ಮಾಡ್ಬೇಕು ಅಂತೇನೋ ಅನ್ಕೊಂಡ್ ಮಾಡಿದ್ದು, ಬಟ್ ಇಟ್ ವಾಸ್ ನಾಟ್ ಕ್ವಿಕ್. ಇಟ್ ವಾಸ್ ಅದಕ್ಕೆ ಅದಾದೇ ಒಂದು ಸಮಯ ತಗೋತದು, ಎಫರ್ಟ್ಸ್ ಕೂಡ ತಗೊಂತು. ಸೊ ಅದೇ ಸರ್. ಹೌದು ಸರ್. ಶೂಟಿಂಗ್ ಎಲ್ಲ ನಾವು ಹೋದ ವರ್ಷ ಮುಗಿಸ್ಕೊಂಡ್ವಿ ಸರ್. ಅರೌಂಡ್ ಏಪ್ರಿಲ್, ಮೇ, ಜೂನ್ ಈ ಟೈಮಲ್ಲಿ ನಮ್ದು ಪ್ರೊಡಕ್ಷನ್ ಹೋದ ವರ್ಷ ಮುಗಿಸಿದ್ವಿ. ಅಂದ್ರೆ ಮೇನಲ್ಲಿ ಹೋದ ವರ್ಷ ಇಫ್ ಯು ರಿಮೆಂಬರ್ ಅನ್ಎಕ್ಸ್ಪೆಕ್ಟೆಡ್ ಮಳೆಗಳು, ಸೊ ಅಲ್ಲೆಲ್ಲ ಒಂದಿಷ್ಟು ಡಿಲೇಸ್ ಆಗಿ ಸೊ ಅವಾಗ ಮುಗಿಸಿದ್ದು. ಆಮೇಲೆ ಇವಾಗ ನಮ್ಮ ಸಿನಿಮಾದಲ್ಲಿ ನೀವು ನೋಡಿದ್ರೆ ಅರವಿಂದ್ ಅಯ್ಯರ್ ಅವ್ರದ್ದು ಒಂದು ಫಿಸಿಕಲ್ ಮೇಕ್ ಓವರ್ ಕಾಣುತ್ತೆ. ಸೊ ಹೌದು. ಸೊ ಅದು ಕಾಸ್ಟಿಂಗ್ ಟೈಮಲ್ಲೇನೆ ಇಟ್ ವಾಸ್ ಆಕ್ಚುಲಿ ಕ್ವೈಟ್ ಥಿಂಗ್. ನಾವು ರಿಹರ್ಸಲ್ಸ್ ಅದು ಇದು ಮಾಡಿ ಅಟ್ ಒನ್ ಪಾಯಿಂಟ್ ನನಗೆ ಸರ್ ನೀವು ಎಷ್ಟು ಚೆನ್ನಾಗಿದ್ದೀರಾ ನೋಡಕ್ಕೆ, ಅಂದ್ರೆ ಇಷ್ಟು ಹೆಲ್ದಿಯಾಗಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂದಾಗ ಅವರು ಸುಮಾರು ಕಷ್ಟಪಟ್ಟು ಜಿಮ್ಗೆ ಹೋಗೋ ಅಭ್ಯಾಸ ಏನ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಬಿಟ್ಟು ಸುಮಾರು. ಸೊ ನಮ್ಗೆ ಇನ್ನೊಂದಿಷ್ಟು ಬಾಕಿ ಇತ್ತು ಸರ್, ವೇರ್ ಹಿ ಹ್ಯಾಡ್ ಟು ಲುಕ್ ನಾರ್ಮಲ್. ಸೊ ಅದಕ್ಕೊಂದು 6 ತಿಂಗಳಾದ್ಮೇಲೆ ಒಂದಿಷ್ಟು ಶೂಟಿಂಗ್ ಮುಗಿಸಿ ಸೊ ಹೋದ ವರ್ಷ ನಮ್ದು ಪ್ರೊಡಕ್ಷನ್ ಕಂಪ್ಲೀಟ್ ಆಯ್ತು. ಈ ವರ್ಷ ಪೋಸ್ಟ್ ಪ್ರೊಡಕ್ಷನ್ ಸುಮಾರಷ್ಟು ಸಣ್ಣ VFX CGI ಶಾಟ್ಗಳು. ಸೊ ಏನು ಸರ್ ಹೌದು ಸರ್, ಅದೇ ಕತೆ. ಅಂದ್ರೆ ಒಬ್ಬ ನಾವು ಒಂದು ಡಿಸ್ಕ್ರಿಪ್ಷನ್ ನಮ್ಮ ಕಥೆದಾಗ ಹೇಗೆ ಹೇಳ್ತಿದೀವಿ ಅಂದ್ರೆ, ಒಬ್ಬ ಡಿಪ್ರೆಸ್ಡ್, ಲೋನ್ಲಿ ಮತ್ತೆ ಹಾರ್ಟ್ ಬ್ರೋಕನ್ ಕ್ಯಾಬ್ ಡ್ರೈವರ್ ಲೈಫ್ ಅಲ್ಲಿ ಒಬ್ಳು ಮಿಸ್ಟೀರಿಯಸ್ ಹುಡುಗಿ ಬರ್ತಾಳೆ. ಅಂಡ್ ಅವಳಿಂದ ಹೇಗೆ ಒಂದಿಷ್ಟು ಅಡ್ವೆಂಚರ್ಸ್, ಮಿಸ್ ಅಡ್ವೆಂಚರ್ಸ್ ಆಗಿ ದೇರ್ ಇಸ್ ಅ ಹೀಲಿಂಗ್, ದಟ್ ಈಸ್ ದ ಕ್ಯಾರೆಕ್ಟರ್ ಜರ್ನಿ. ಸೊ ಆ ರೀತಿಯಾದ ಒಂದು, ಬಟ್ ಇದೆಲ್ಲ ಯೋಚನೆ ಮಾಡ್ಕೊಂಡು ಬರ್ದಿದ್ದಲ್ಲ ಸರ್. ಅಂದ್ರೆ ಕಥೆ ಬೆಳೀತು, ಅದು ರೀರೈಟ್ ಮಾಡ್ತಾ
we incorporated a lot of things, and mainly the rehearsals ಮಾಡ್ತಾ there were a lot of value additions, improvisations. ಸುಮಾರು ಒಂದು 10-15 ದಿನ ಪ್ರಾಕ್ಟೀಸ್ ಅಲ್ಲಿ ಸ್ಕ್ರಿಪ್ಟ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಸೊ ಅದೇ ಸರ್. ಸೊ ಇವಾಗ ಸಿನಿಮಾ ಮುಗಿದು ನಾವು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡೋ ಪ್ಲಾನ್ ಅಲ್ಲಿ ಇದೀವಿ. ಸೊ ಸರ್ ಸಬ್ಮಿಟ್ ಮಾಡಿದ್ದೇವೆ ಸರ್. ಈಗ ಬಿಸಿ ಬಿಸಿ ಐಸ್ ಕ್ರೀಮ್ ಎಲ್ಲಿದೆ ಅಂತ ಯಾರು ಹುಡ್ಕೊಂಡು ಹೋಗೋ ಸಾಧ್ಯತೆಗಳುಂಟಾ? ಸಿಸ್ಲರ್ ಮೇಲೆ ಐಸ್ ಕ್ರೀಮ್ ಹಾಕ್ತಾರಲ್ಲ, ಚಾಕೋಲಾವಾ? ಹಾ, ಅದು ಸ್ವಲ್ಪ ಎಲ್ಲ ಹೇಳ್ತಾರಲ್ಲ ಬಿಸಿ ಬಿಸಿ, ಸೊ ಬಹುಶಃ ಅದೇ ಇರ್ಬೋದು ಅಲ್ವಾ? ಇಲ್ಲ ಸರ್, ಅಂದ್ರೆ ಇದು ಆಕ್ಚುಲಿ ತಿಂದಿರೋದು ನಿಜಾನೇ, ಬಟ್ ಕ್ವೈಟ್ ಆನೆಸ್ಟ್ಲಿ ಆ ಟೈಟಲ್ ಹೊಡೆದಿದ್ದು ಒಂಥರ ಹೊಡೆದಿದ್ದೆ. ಅದನ್ನು ಯೋಚನೆ ಮಾಡಿ ಹೀಗೆ ಟೈಟಲ್ ಬೆಳಿಬೇಕು ಅಂತ ಮಾಡಿದ್ದಲ್ಲ. ಬಟ್ ಅದೇ ಚೆನ್ನಾಗಿ ಕೂತಿದೆ ಸರ್. ಎವ್ರಿಥಿಂಗ್ ಫೀಲ್ಸ್ ಗುಡ್. ಅಂದ್ರೆ ಅಟ್ ದಿ ಎಂಡ್ ಆಫ್ ಇಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಥ್ಯಾಂಕ್ ಯು ಸರ್. ಅದೇ ಫಿಲ್ಮ್ ಅಲ್ಲೂ ಅದು ಓವರ್ 2 hours 13 minutes, ಹೋಪ್ಫುಲಿ ದಟ್ ಕೀಪ್ಸ್ ಗೋಯಿಂಗ್ ಅನ್ನೋದು ನಮ್ಮ ಹೋಪ್. ಹಾ ಸರ್, ಮಧ್ಯದಲ್ಲಿ ಕ್ಲೀನ್ ಆಗಿ. ಸಾರಿ ಸರ್, ಕಹಿ ಆದ್ಮೇಲೆ ನಮ್ಮ ಪ್ರೊಡಕ್ಷನ್ ಅಲ್ಲೇ ನಾವು ಮತ್ತೆ ಅಂದ್ರೆ ಆಸ್ ಅ ರೈಟರ್, ಡೈರೆಕ್ಟರ್, ಎಡಿಟರ್ 6 years ಗ್ಯಾಪ್ ಆಯ್ತು. ಬಟ್ ಮಧ್ಯದಲ್ಲಿ ಒಂದು ಅಳಿದು ಉಳಿದವರು ಅನ್ನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅದು ಅಶುಬೇದ್ರಾ ಅನ್ನೋರು ಲೀಡ್ ಅಲ್ಲಿದ್ರು. ಅದು 2019 ರಿಲೀಸ್ ಆಯ್ತು ಸರ್. ಜಸ್ಟ್ ಅದಾಗಿ ಒಂದು ತಿಂಗಳಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು. ಸೊ ಅದೇ ಅದೊಂದು ಬಂತು ಮಧ್ಯ. ಇದು ಅಗೇನ್ ಇಟ್ ಇಸ್ ಅವರ್ ಓನ್ ವೆಂಚರ್, ಅಂಡ್ ದರ್ ಇಸ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಡೈರೆಕ್ಟರ್ ಆಲ್ಸೋ ದ ರೈಟರ್ ಅಂಡ್ ಎಡಿಟರ್. ಸೊ ಅದು ಕಹಿ ಆದ್ಮೇಲೆ ಮಾಡ್ತಿರೋದು. ಅದೇ ಸರ್, ಇಟ್ಸ್ ಅನ್ ಆಪರ್ಚುನಿಟಿ ಅಂಡ್ ದಟ್ಸ್ ಹೌ ಐ ಆಮ್ ಲುಕಿಂಗ್ ಅಟ್ ಇಟ್. ಅಂದ್ರೆ ಸರ್ ಸರ್ ನಮ್ದು ಅದೇ ವೇಸ್ಟೇಜ್ ಅಂತ ಆಕ್ಚುಲಿ ಏನೂ ಆಗಿಲ್ಲ. ಕ್ವೈಟ್ ಪ್ರಿಸೈಸ್. ನಾವು ಹೇಳ್ದಂಗೆ ಒಂದು 10-15 ದಿನದ ರಿಹರ್ಸಲ್ಸ್ ಇತ್ತು ಸರ್ ನಮಗೆ. ಸೊ ನಾವು ಇನ್ಫ್ಯಾಕ್ಟ್ ಆನ್ ಸೆಟ್ ಡಿಸ್ಕಷನ್ಸ್ ತುಂಬಾ ಕಡಿಮೆ ಇತ್ತು. ಅಂದ್ರೆ ಇಟ್ ವಾಸ್ ಮೋರ್ ಅಬೌಟ್ ಹೌ ಇದನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ ಅನ್ನೋದು. ಅವ್ರವ್ರ ಪಾತ್ರಗಳ ಬಗ್ಗೆ ಮತ್ತೆ ಆ ಸ್ಕ್ರಿಪ್ಟ್ ಬಗ್ಗೆ ಎಲ್ರಿಗೂ ಒಂದು ಕ್ಲಾರಿಟಿ ಇತ್ತು. ಸೊ ನಾವು ಅಷ್ಟನ್ನೇ ಶೂಟ್ ಮಾಡ್ಕೊಂಡ್ ಬಂದ್ವಿ. ಅಂಡ್ ಎಲ್ಲಾನು ಉಪಯೋಗ ಆಗಿದೆ ಕ್ಲೀನ್ ಆಗಿ. ಅಂದ್ರೆ ಯಾವ್ದೂ ಕಟ್ ಮಾಡಬೇಕು ಅಂತ ನಾನು ಆಕ್ಚುಲಿ ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್. ಅಂದ್ರೆ 3 ಜನ ಇನ್ ದ ಟಾಪ್ ಫಾರ್ಮ್ಸ್ ಆಸ್ ಪರ್ಫಾರ್ಮರ್ಸ್ ನನಗೆ. ಸೊ ಎಡಿಟ್ ಟೇಬಲ್ ಅಲ್ಲಿ ಆಕ್ಚುಲಿ ನನಗೆ ಇಟ್ ವಾಸ್ ಅ ವೆರಿ ಡಿಫರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋತ. ಸೊ ಬ್ಯಾಡ್ ಶಾರ್ಟ್ಸ್ ಅನ್ನೋದು ಕಡಿಮೆನೆ ಸಿಕ್ತು ನನಗೆ. ಅಂದ್ರೆ ಇದೊಂಥರ ನಾವೇ ಹೇಳ್ಕೊಂಡಾಗ ಒಂಥರ ಅನ್ಸುತ್ತೆ ಸರ್, ಬಟ್ ದೇರ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಈವನ್ ಆಫ್ಟರ್. ಅಂಡ್ ಅದೇ ಆ ಫಿಲ್ಟರ್ ಮಾಡಿ ಮಾಡಿ ವಿ ಟ್ರೈ ಟು ಕೀಪ್ ಓನ್ಲಿ ದ ನೈಸೆಸ್ಟ್ ಬಿಟ್ಸ್ ಆಫ್ ಎವ್ರಿಥಿಂಗ್. ಸೊ ಆ ಪಾತ್ರದಲ್ಲಿ ಅಂದ್ರೆ ಒಂದು ಇಂಟೆನ್ಸ್ ಆಗಿ ಇದಾಗಿರೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರದ ನಿಮ್ಮ ಪ್ರಿಪ್ರೇಷನ್ ಏನಿತ್ತು ಮತ್ತೆ ನೀವು ಆ ಪಾತ್ರ ಆಗ್ತಾ ಹೇಗೆ ಬನ್ನಿ? ಪ್ರಿಪ್ರೇಷನ್ ಶುರುವಾಗೋದು ಯೂಸ್ಲಿ ಸ್ಕ್ರಿಪ್ಟ್ ಇಂದ. ಅರವಿಂದ್ ಅವರು ಕತೆ ಕೊಟ್ರು, ಬೌಂಡ್ ಸ್ಕ್ರಿಪ್ಟ್ ಕೊಟ್ರು, ಎಲ್ರಿಗೂ ಓದ್ಕೊಂಡ್ಬಂದಿ ಅಂತ. ಅದು ಮೊದಲನೇ ಸಲ ಓದಿದಾಗ ಒಂದು ಐಡಿಯಾ ಬರುತ್ತೆ, ಹಿಂಗ್ ಮಾಡ್ಬೋದಾ ಏನ್ ಮಾಡ್ಬೋದು ಅಂತ ಒಂದಷ್ಟು. ಅದಾದ್ಮೇಲೆ ಪಾತ್ರದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ರು. ಅವನ ಮನಸ್ಥಿತಿ ಹೆಂಗಿರುತ್ತೆ, ನೋಡಕ್ ಹೆಂಗಿರ್ಬೋದು, ಹಿಂಗೆ. ಮೊದಲನೇ ಸಲ ಕತೆ ಹೇಳಿದಾಗ ನಾನು ಬೇರೆ ಯಾವ್ದೋ ಪಾತ್ರ ಅನ್ಕೊಂಡಿದ್ದೆ. ಇಲ್ಲ, ನೀವು ಟ್ಯಾಕ್ಸಿ ಡ್ರೈವರ್ದು ಅಂತ. ಸೊ ನನ್ಗೂ ಸ್ವಲ್ಪ ಆ ಪಾತ್ರಕ್ಕೆ ಹೆಂಗೆ ಅವ್ರು ಅನ್ಕೊಂಡಿದ್ ಲುಕ್ಕು ಅದನ್ನ ಹೆಂಗ್ ತರೋದು ಅನ್ನೋದು ನನ್ಗೂ ಸ್ವಲ್ಪ ಡೌಟ್ ಇತ್ತು ಸ್ಟಾರ್ಟಿಂಗ್ ನಲ್ಲಿ. ಅದಾದ್ಮೇಲೆ ಒಂದಷ್ಟು ಬೀದಿನಲ್ಲಿ ಸುತ್ತಾಡಿ
ಒಂದಿಷ್ಟು ರೆಫರೆನ್ಸಸ್ ಎಲ್ಲ ಬಂತು. ಅಷ್ಟೇ. ಫಿಸಿಕಲಿ ಅದೇ ಪ್ರಿಪರೇಷನ್ ಇದ್ದಿದ್ದು. ಜಿಮ್ ಎಲ್ಲ ಬಿಡ್ಬೇಕಾಗಿತ್ತು. ಅವಾಗ ಸ್ವಲ್ಪ ಜಿಮ್ ಎಲ್ಲ ಜಾಸ್ತಿ ಹೋಗಿ ಇದೆಲ್ಲ ನಿದ್ದೆ ಬಿಟ್ಟಿದ್ದು. ಅಂದ್ರೆ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಸ್ಟಾರ್ಟಿಂಗ್ ಮೇಕಪ್ ಆಗ್ತಿದ್ರು ಆ ಡಾರ್ಕ್ ಸರ್ಕಲ್ಸ್. ಮುಗಿಯೋ ಅಷ್ಟೊತ್ತಿಗೆ ಮೇಕಪ್ ರಿಕ್ವೈರ್ಮೆಂಟ್ ಇರಲಿಲ್ಲ. ಸಾಮಾನ್ಯ ಅಂದ್ರೆ ಗೊತ್ತಿಲ್ಲ ಕರೆಕ್ಟ್ ಆಗತ್ತೋ ಇಲ್ವಾ ಅಂತ. ಒಬ್ಬ ಆಕ್ಟರ್ಗೆ ತಾನು ಸ್ಕ್ರೀನ್ ಮೇಲೆ ಬೇರೆ ತರ ಕಾಣ್ಬೇಕು ಅನ್ನೋದಿರುತ್ತೆ. ನೀವು ಇರೋದಕ್ಕಿಂತ ಇನ್ನೊಂಥರ ಉಲ್ಟಾ ಕಾಣ್ತಾ ಇದೆ. ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ನಿಮ್ ಮನಸ್ಥಿತಿ ಹೇಗಿತ್ತು? ಪಕ್ಕಾ ಮಾಸ್ ಫಿಲಂ ಫ್ಯಾನ್ ನಾನು. ಅಂದ್ರೆ ಹೊಡೆದ್ರೆ ಜೀಪ್ ಆರ್ಬೇಕು ಇದಾರು ಬಹಳ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಆಕ್ಟಿಂಗ್ ಅಂತ ಬಂದಾಗ ನಿಮಗೆ ಎಲ್ಲ ರೀತಿ ಪಾತ್ರಗಳು ಮಾಡೋದು ಅಷ್ಟೇ ಆಸೆ. ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದ್ದ ಪಾತ್ರಗಳು, ಕಿರಿಕ್ ಪಾರ್ಟಿ ಆಗಿರ್ಲಿ, ಭೀಮಸೇನ ಆಗಿರ್ಲಿ, ಏಟಿ ರೋಮಿಯೋ ಆಗಿರ್ಲಿ, ತತ್ಸಮ ತತ್ವ ರೀಸೆಂಟ್ ಆಗಿ, ಅದ್ಯಾವ್ದ್ರಲ್ಲೂ ನಾನು ಹಿಂಗಿದ್ದೀನಿ ಹಂಗ್ ಕಾಣಿಸ್ಕೊಳ್ಳದೆ ಇರೋದು ಬೆಟರ್ ಅನ್ನಿಸ್ತು ನನಗೆ ಒಬ್ಬ ನಟನಾಗಿ. ಇಲ್ಲೂ ಅದೇ ಪ್ರಯತ್ನ. ಅಂಡ್ ಈ ತರ ಅವಕಾಶಗಳು ಸಿಕ್ಕಿದಾಗ ಸದುಪಯೋಗಿಸ್ಬೇಕು ಅಂತ. ಏನ್ ಅನಿಸ್ತು ಸರ್ ನಿಮ್ಮ ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು? ಇಲ್ಲಿ ಅಡ್ವಾಂಟೇಜ್ ಏನಾಗಿದ್ದು ಈ ಸಿನಿಮಾ ಮಾಡುವಾಗ ಅಂತ, ಈ ಟೆಕ್ನಿಕಲ್ ತಂಡ ಕಂಪ್ಲೀಟ್ ಇವತ್ತು ಇನೋಶ್ ಇಲ್ಲ, ಅರವಿಂದ್ ಆಗ್ಲಿ, ಅರವಿಂದ್ ಅವರು ಸಿನಿಮಾನು ಹೇಳ್ಕೊಡ್ತಾರೆ ಎಲ್ ವಿ ಪ್ರಸಾದ್ ನಲ್ಲಿ. ಇನೋಶ್ SRFT ಗ್ರಾಜುಯೇಟ್. ನಮ್ ಸುರೇಶ್ ಇದ್ ಮಾಡಿದಾಗ ಅವರು ಸೌಂಡ್ ಸಿಂಗ್ ಸೌಂಡ್ ಮಾಡಿರೋದು, ಅವರು FTI ಗ್ರಾಜುಯೇಟ್. ಸೊ ಎಲ್ಲರೂ ಸಿನಿಮಾ ಕಲ್ತು ಬಂದಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ಕ್ಲಾರಿಟಿ ತುಂಬಾ ಇತ್ತು. ಇವ್ರಿಗೆ ಇದೇ ಬೇಕು, ಇಷ್ಟೇ ಬೇಕು, ಹಿಂಗೆ ಬೇಕು ಅಂತ. ಆಮೇಲೆ ಯಾವುದೇ ನಟನಿಗೆ ನೀವು ಸ್ಕ್ರಿಪ್ಟ್ ಕೊಡ್ತೀರಾ, ಅದೆಲ್ಲ ಕೊಡ್ತೀರಾ, ಬಟ್ ಆ ಪರ್ಫಾರ್ಮ್ ಮಾಡಕ್ ಆ ಸ್ಪೇಸ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಬಹಳ ಚೆನ್ನಾಗಿ ಮಾಡಿಕೊಟ್ರು. ಸೊ ಹಾಗಾಗಿ ಪ್ಲಸ್ ಇಲ್ಲಿ ಪಕ್ಕದಲ್ಲಿ ಇಬ್ರು ದಿಗ್ಗಜರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದ್ರಲ್ಲಿ ಬಹಳ ಮಜಾ ಮಾಡ್ಕೊಂಡ್ ಮಾಡಿದ್ವಿ. ಸೊ ಎಲ್ಲೂ ಆಕ್ಟಿಂಗ್ ಮಾಡ್ಬೇಕು, ಪರ್ಫಾರ್ಮ್ ಮಾಡ್ಬೇಕು ಆ ತರ ಯಾವ್ದು ಥಾಟ್ ಪ್ರೊಸೆಸ್ ಇರ್ಲಿಲ್ಲ. ಎಲ್ಲ ಗೊತ್ತಿತ್ತು ಏನೇನ್ ಮಾಡ್ಬೇಕು ಸೆಟ್ ಅಲ್ಲಿ, ಹಿಂಗೆ ಅಂತ. ಬ್ಲಾಕಿಂಗ್ ಮುಂಚೆನೆ ಮಾಡಿದ್ವಿ. ಏನಕ್ಕೆ ಗೊತ್ತು, ಸಮಯ ಬಹಳ ಕಮ್ಮಿ ಸಿಗತ್ತೆ, ಲೈಟ್ ಎಲ್ಲ ವೇರಿ ಆಗ್ತಾ ಇರುತ್ತಲ್ಲ ನ್ಯಾಚುರಲ್ ಲೈಟ್ ನಲ್ಲಿ ಮಾಡಿದಾಗ. ಸೊ ಹಾಗಾಗಿ ಪ್ರಿಪ್ರೇಷನ್ ಚೆನ್ನಾಗಿತ್ತು. ಎಲ್ಲರೂ ಬಹಳ ಮಜಾ ಮಾಡ್ಕೊಂಡ್ ಮಾಡಿದ್ವಿ. ಸೊ ನಡೀತು. ಬಿಸಿ ಬಿಸಿ ಐಸ್ ಕ್ರೀಮ್. ಅದಕ್ಕೂ ಮುಂಚೆ ಆಕ್ಚುಲಿ ಅರವಿಂದ್ ನಾನು ಕಹಿ ಸಿನಿಮಾದಲ್ಲಿ ಮಾತಾಡಿದ್ವಿ ಮಾಡ್ತೀರಾ ಅಂತೆಲ್ಲ. ಆಗಿನ ರೇಡಿಯೋ ಮಿರ್ಚಿಯಲ್ಲಿದ್ದೆ ನಾನು, ಕೆಲ್ಸದಲ್ಲಿ ಫುಲ್ ಬ್ಯುಸಿ ಆಗಿದೆ. ಸಮ್ಹೌ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಬಹಳ ವರ್ಷದ ನಂತರ ಈ ಒಂದು ಕಾಲ್ ಬಂದಾಗ ನಾನು ಡೆಫಿನೆಟ್ಲಿ, ಬಿಕಾಸ್ ನನಗೆ ಇವ್ರ ಒಂದು ಸೆನ್ಸಿಬಿಲಿಟಿ ಇಷ್ಟ ಇನ್ ಫಿಲ್ಮ್ಸ್. ಅವ್ರ ಕಹಿ ಇರ್ಬೋದು, ಅಳಿದು ಉಳಿದವರು ನನಗೆ ತುಂಬಾ ಇಷ್ಟ ಆಗಿತ್ತು. ಲಾಕ್ಡೌನ್ ಅಲ್ಲೇ ಐ ಜಸ್ಟ್ ಸ್ಟಂಬಲ್ಡ್ ಅಪಾನ್ ದ ಫಿಲ್ಮ್ ಅಂಡ್ ಐ ಸೆಡ್ ವಾವ್ ಎಷ್ಟು ಚೆನ್ನಾಗಿದೆ. ಅಂಡ್ ಫಸ್ಟ್ ನೋಡಿದ್ ಯಾರಿದು ಡೈರೆಕ್ಟ್ ಮಾಡಿರೋದು, ಅರವಿಂದ್ ಶಾಸ್ತ್ರಿ. ಅಂಡ್ ದೆನ್ ದೆನ್ ಇವ್ ಫೋನ್ ಮಾಡಿದಾಗ್ಲೂ ಕೂಡ ಐ ರೆಡಿಲಿ ಸೆಡ್ ಎಸ್ ಮೀಟ್ ಮಾಡೋಣ ಅಂತ. ಆಮೇಲೆ ಮೀಟ್ ಮಾಡಿದ್ವಿ. ಅವ್ರ ರೋಲ್ ಬಗ್ಗೆ ಹೇಳಿದಾಗ ಇನಿಷಿಯಲಿ ನನ್ಗೆ ಫಸ್ಟ್ ಅನ್ಸಿದ್ದು ಈ ತರ ಏನು ಮಾಡಿಲ್ಲ ಅಂಡ್ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಆಮೇಲೆ ಕಾಸ್ಟಿಂಗ್ ಕೂಡ ಮಾಡ್ತಾ ಇದೀನಿ, ಫೈನಲೈಸ್ ಮಾಡ್ತೀನಿ ಅಂದ್ರು. ಅಂಡ್ ದೆನ್ ವಿ ಆಲ್ ವರ್ ದೇರ್. ಒಂದು ನೆರೇಷನ್ ಕೊಟ್ರು, ಸಿಕ್ಕಾಬಡೆ ಮಜಾ ಇತ್ತು. ಐ ಥಿಂಕ್ ಆ ವಿಡಿಯೋ ಕೂಡ ನಾವು ಬಿಟ್ಟಿದ್ದೀವಿ, ಇದು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೂ ಇದೆಯಲ್ಲ, ಇದೆ. ಎಷ್ಟು ಮಜಾ ಆಯ್ತು. ಐ ವಾಸ್ ಸರ್ಪ್ರೈಸ್ಡ್ ದಟ್ ಒಂದು ಕಾಮಿಡಿನೂ ಇದೆ ಇಲ್ಲಿ, ಒಂದು ಥ್ರಿಲ್ಲರೂ ಇದೆ, ಒಂದು ಅಡ್ವೆಂಚರ್ ಇದೆ. ಅಂಡ್ ಎಲ್ರು ಒಂಥರ ವಿಯರ್ಡ್ ಇನ್ ದರ್ ಓನ್ ಝೋನ್ ಅಂಡ್ ಎಲ್ರು ಒಟ್ಟಿಗೆ ಬರ್ತಾರೆ. ತುಂಬಾ ಖೇಯಾಸ್ ಇದೆ, ತುಂಬಾ ಮಜಾ ಇದೆ. ಸೊ ನಾನು ಇಂಥ ಒಂದು ಸಬ್ಜೆಕ್ಟ್ ಕೇಳೂ ಇಲ್ಲ, ಮಾಡೂ ಇಲ್ಲ. ನಾನು ಐ ರೆಡಿಲಿ ಸೆಡ್ ಎಸ್. ನಾನು ಏನು ಕೇಳಿಲ್ಲ ಹೇಗಿರುತ್ತೆ, ಬಿಕಾಸ್ ಇಟ್ಸ್ ರೋಲ್ ಆಫ್ ಅನ್ ಎಸ್ಕಾಟ್ ಅಂತ ಅಂದಾಗ ನಮ್ಗೆ ಯೂಶಲಿ ಒಂದು ಇಮೇಜ್ ಬರುತ್ತೆ.
ಬಟ್ ಆ ಇಮೇಜ್ ಹೊರತುಪಡಿಸಿ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಈ ಹುಡುಗಿ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ ನಿನ್ ಹೆಸರೇನು ಅಂದ್ರೆ ಹೆಸರೇ ವಿ ಸ್ಟಿಲ್ ಫೈಂಡಿಂಗ್, ಅಂದ್ರೆ ಅದೊಂಥರ ಎನಿಗ್ಮಾ, ಆತರ ಒಂದು ಮಿಸ್ಟ್ರಿ. ವುಮೆನ್ ಹೇಗಿರ್ತಾಳೆ, ಆ ಒಂದು ಅವಳನ್ನ ನಾವು ಹುಡುಕೋದ್ರಲ್ಲಿ ತುಂಬಾ ಆ ಪ್ರಾಸೆಸ್ ತುಂಬಾ ಚೆನ್ನಾಗಿತ್ತು. ಕೊನೆಗೆ ಇವಾಗ ಇಲ್ಲಿ ಬಂದಿದೀವಿ, ಟ್ರೇಲರ್ ನೋಡ್ತಾ ಇದೀವಿ, ಅಂಡ್ ಐ ಕಾಂಟ್ ವೇಟ್ ಫಾರ್ ದ ಫಿಲ್ಮ್. ಸೊ ಈವನ್ ಶೂಟಿಂಗ್ ಪ್ರಾಸೆಸ್ ಎಲ್ಲ ನಮ್ಗೆ ಮಜಾ ಆಯ್ತು. ಬಿಕಾಸ್ ಗೋಪಿ ಸರ್ ಅಂತೂ ಎಷ್ಟು ಜೋಕ್ಸ್ ಕ್ರ್ಯಾಕ್ ಮಾಡೋರು, ಅಂಡ್ ನಾವು ಕೂಡ ಅಷ್ಟೇ, ನಾವು ಎಲ್ರು ಒಟ್ಟಿಗೆ ಟೈಮ್ ಪಾಸ್ ಮಾಡೋದಿರ್ಬೋದು. ಪ್ರತಿಯೊಬ್ರದ್ದು ಒಬ್ರಿಗೊಬ್ರ ಜೊತೆ ಸೀನ್ಗಳಿವೆ, ಮಜಾ ಆಯ್ತು. ಅಂಡ್ ಇವ್ರೆಷ್ಟು ಒಂದು ಚೌಕಟ್ಟು ಏನ್ ಹಾಕಿದ್ರು ಅದಕ್ಕೂ ಮೀರಿ ನಮ್ಗೆ ಎಕ್ಸ್ಪ್ಲೋರ್ ಮಾಡೋ ಕಾರಣನೇ ನಮ್ಮ ಒಂದು ಕ್ರಿಯೇಟಿವ್ ಕೊಲಾಬ್ರೇಷನ್. ಸೊ ಇದು ಹೀಗ್ ಮಾಡಿದ್ರೆ ಹೇಗೆ, ಹಾಗ್ ಮಾಡಿದ್ರೆ ಹೇಗೆ, ಚಿತ್ರಾನ್ನ ತಂದ್ಕೊಡಿ, ಮೊಸರನ್ನ ತಂದ್ಕೊಡಿ, ಮಧ್ಯ ಡಿಮಾಂಡ್ಸ್ ಮಧ್ಯ ನಮ್ಮನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರು. ಸಿನಿಮಾ ನೋಡಿದಾಗ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂದ್ರೆ ಕೇಳಿದಾಗ ಯಾಕಂದ್ರೆ ಯಾವಾಗ್ಲೂ ಈ ಒಂದು ಜರ್ನಿ ಇದೆಯಲ್ಲ, ಫಸ್ಟ್ ಸ್ಕ್ರಿಪ್ಟ್ ಓದ್ತೀವಿ, ಅದು ಆದ್ಮೇಲೆ ಒಂದು ಸಿನಿಮಾ ರೂಪದಲ್ಲಿ ಬರುತ್ತಲ್ಲ, ದ ಪ್ರಾಸೆಸ್ ಇಸ್ ವೆರಿ ನೈಸ್. ಆ ಒಂದು ಆರ್ಕ್ ತುಂಬಾ ನಾನ್ ಎಂಜಾಯ್ ಮಾಡಿದೆ ಅಷ್ಟೇ. ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಇನ್ನ ಹೆಚ್ಚು ಮಾತಾಡ್ಬೋದು ಅನ್ಸುತ್ತೆ, ಬಟ್ ಈ ಒಂದು ಹಂತಕ್ಕೆ ಬಂದಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ. ಎಸ್ಕಾರ್ಟ್ ಅಂದ್ರೆ ಸೆಕ್ಸ್ ವರ್ಕರ್. ಎಸ್. ಸೊ ನಾವು ಸೆಕ್ಸ್ ವರ್ಕರ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತೆ ನಮ್ಗೆ. ಆದ್ರೆ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ನಿಮ್ಗೆ ಬರ್ತಿರೋ ಪಾತ್ರಗಳು, ಸ್ವಾತಿ ಮುತ್ತಿನ ಮಳೆಹನಿ ಅದರಲ್ಲಿ ಒಬ್ಬ ಮೆಚೋರ್ಡ್ ಕೌನ್ಸಿಲರ್ ಆಗಿ, ಇಲ್ಲಿ ಈ ತರದ ಒಂದು ಪಾತ್ರ. ಸೊ ಈ ಅಂದ್ರೆ ಒಬ್ಬ ಪರ್ಫಾರ್ಮರ್ ಯಾವತ್ತು ಬಯಸೋದಲ್ವಾ ಈ ತರದ್ದು ಬೇಕು? ಖಂಡಿತವಾಗ್ಲು. ಆಕ್ಚುಲಿ ನಾನು ನೋಡ್ಕೊಂಡ್ ಬಂದ್ರೆ ಫಸ್ಟ್ ಬಿಸಿ ಬಿಸಿ ಐಸ್ ಕ್ರೀಮ್ ಫಸ್ಟ್ ಶೂಟ್ ಮಾಡಿದ್ದು. ಸ್ವಾತಿ ಮುತ್ತಿನ ಮಳೆಹನಿ ಲಾಸ್ಟ್ ಇಯರ್ ಎಂಡ್ ಅಷ್ಟಕ್ಕೆ ಶೂಟ್ ಆಗಿದ್ದು. ಪ್ರತಿಯೊಂದು ಸಿನಿಮಾ ನೋಡಿದಾಗ, ಬ್ಯಾಚುಲರ್ ಪಾರ್ಟಿ ಅಂತಾನು ಅಂದಾಗ, ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ರೋಲ್ ನನಗೆ ಸಿಕ್ಕಿದೆ. ಇದಕ್ಕಿಂತ ಒಬ್ಬ ಆಕ್ಟರ್ ಬೇರೆ ಏನ್ ಕೇಳೋದಕ್ಕೆ ಸಾಧ್ಯ. ಸೊ ನನಗದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಟೈಪ್ ಕಾಸ್ಟ್ ಆಗೋದು ತುಂಬಾ ಈಸಿ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಬೇರೆ ಅಭಿನಯ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಂಡ್ ಕೆಲಸ ತೆಗ್ಸಿದ್ದಾರೆ ಅಷ್ಟು ನಿರ್ದೇಶಕರು. ಚೆನ್ನಾಗ್ ಅನ್ಸತ್ತೆ ನಿಜವಾಗ್ಲು. ಪ್ರೇರಣಾ ಸ್ವಾತಿ ಮುತ್ತಿನ ಮಳೆಹನಿಗೂ ಇಲ್ಲಿನ ನೇಮ್ಲೆಸ್ ಒಂದು ಮಿಸ್ಟೀರಿಯಸ್ ಗರ್ಲ್ಗೂ ತುಂಬಾ ಡಿಫರೆನ್ಸ್ ಇದೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಆಪರ್ಚುನಿಟಿ ಸಿಗೋದು. ಎಲ್ರಿಗೂ ನಮಸ್ಕಾರ. ನೋಡ್ಬೇಡಿ, ನಂಗೆ ಗಾಬರಿ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ. ನಾನು ಈ ಸಿನಿಮಾದಲ್ಲಿ ಮಂಟು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಅರವಿಂದ್ ಅವರು ನನಗೆ ಕಾಲ್ ಮಾಡಿದಾಗ ಈ ಪಿಕ್ಚರ್ಗೆ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋದಕ್ಕೆ ಕಾರಣ ಏನು ಅಂದರೆ, ಅವ್ರ ಕ್ಯಾರೆಕ್ಟರ್ ಹೆಸರು ಮಂಟೋ ಅಂದರು. ಸಾದತ್ ಹಸನ್ ಮಂಟೋ ನನ್ನ ಫೇವ್ರೆಟ್ ಕಥೆಗಾರ. ಸೊ ಅದೊಂದು ಕಾರಣ. ಇನ್ನೊಂದು, ನಾನು ಕಹಿ ಟ್ರೇಲರ್ ನೋಡಿದ್ದೆ. ಕಹಿ ಟ್ರೇಲರ್ ನೋಡಿದಾಗ ಒಂದಷ್ಟು ನೋಡಿದಾಗ ನಿಮ್ಗನ್ಸುತ್ತೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಆ ಟ್ರೇಲರ್ ನೋಡಿದಾಗ, ಪಿಕ್ಚರ್ ನೋಡೋದಕ್ಕಿಂತ ಮುಂಚೆನೆ ನಂಗೆ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಿತ್ತು. ಸೊ ಈ ಎರಡೂ ಕಾರಣಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಅಕ್ಷರ ಅವರೇ. ನನ್ನ ಕಾಲದ ಬೆಸ್ಟ್ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಅರವಿಂದ್ ಮತ್ತೆ ಸಿರಿ ಅವರು. ತುಂಬ ಖುಷಿ ಆಯಿತು. ಯಾವುದೇ ಆರ್ಟ್ ಫಾರ್ಮಲ್ಲಿ ಕೆಲಸ ಮಾಡುವ ಆರ್ಟಿಸ್ಟು ಅಥವಾ ಆಕ್ಟರು ತುಂಬ ಪ್ರಾಸೆಸ್ಸಿಗೆ ಕಾಯ್ತಾ ಇರ್ತಾರೆ. ಅವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್, ಹಂಗಂತ ಸಿನಿಮಾ ಗೆಲ್ಬೇಕು, ರಿಸಲ್ಟ್ ಬಿಟ್ಟು ಆ ಪ್ರಾಸೆಸ್ಗೋಸ್ಕರ ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಆ ಥರದ ಒಂದು ಪ್ರಾಸೆಸ್ನ ನನಗೆ ಈ ಸಿನಿಮಾ ದಕ್ಕಿಸ್ಕೊಟ್ಟಿದೆ. ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಅರವಿಂದ್ ಅವರಿಗೆ, ಆಕ್ಟರ್ಸ್ಗೆ,
ಇಲ್ಲಿ ಸುಮಾರು ಜನ ಇಲ್ಲ. ಶನಿಲ್ ಅಂತ ಒಬ್ರು ಒಳ್ಳೆ ಆಕ್ಟರ್ ಇದ್ದಾರೆ ಇದರಲ್ಲಿ, ತುಂಬಾ ಫ್ಯಾಂಟಾಸ್ಟಿಕ್ ಆಕ್ಟರ್ ಅವರು. ಆಮೇಲೆ ಅರವಿಂದ್ ಅವರ ಕೊಲಾಬ್ರೇಟಿವ್, ಅರವಿಂದ್ ಅವರ ಸೆಕೆಂಡ್ ವೈಫ್ ವಿನೋಶ್ ಅವರು ಇಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ನಕುಲ್ ಅವರ ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ. ಈ ತರದ ಸಿನಿಮಾ ಹೆಚ್ಚು ಜನರಿಗೆ ತಲುಪಬೇಕು ಅಂದ್ರೆ ಮಾಧ್ಯಮದವರ ಅಗತ್ಯ ತುಂಬಾ ಇದೆ. ನಿಮ್ ಸಪೋರ್ಟ್ ನಮಗಿರ್ಲಿ. ಥ್ಯಾಂಕ್ ಯು. ತುಂಬಾ ಮಾತಾಡದೆ ಅನ್ಸುತ್ತೆ. ಇಲ್ಲ ಸರ್, ಫಾರ್ಚುನೇಟ್ಲಿ ಏನ್ ಹಾಕಿ ತುಂಬಾ ಬರ್ತಾ ಇಲ್ಲ. ಇಲ್ಲ ಸರ್, ಆತರ ಏನಿಲ್ಲ. ಬೇರೆ ಪಿಕ್ಚರ್ ಮಾಡಿದೀನಿ, ಆದ್ರೆ ನೋಡಿಲ್ಲ ಅನ್ಸುತ್ತೆ ಯಾರು. ನಮಸ್ಕಾರ. ಬಿಸಿ ಬಿಸಿ ಐಸ್ ಕ್ರೀಮ್ ಇವತ್ತು ನಮ್ಮ ಟ್ರೇಲರ್ ನಿಮ್ ಮುಂದೆ ಇದೆ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ. ಇವತ್ತು ಸುಮಾರು ಜನ ನಮ್ಮ ಟೆಕ್ನಿಷಿಯನ್ಸ್, ಇನೋಶ್ ಸಿನಿಮಾಟೋಗ್ರಫರ್ ಇವತ್ತು ಬಂದಿಲ್ಲ. ಹಾಗೆ ಐ ಥಿಂಕ್ ಅನದರ್ ವೆರಿ ಇಂಪಾರ್ಟೆಂಟ್ ರೋಲ್ ಇಸ್ ಪ್ಲೇಡ್ ಬೈ ನಕುಲ್ ಅಭ್ಯಂಕರ್, ಹೂ ಇಸ್ ದ ಮ್ಯೂಸಿಕ್ ಕಂಪೋಸರ್. ಐ ಥಿಂಕ್ ಒಂದು 8 ಹಾಡುಗಳು ನಮ್ಮ ಸಿನಿಮಾದಲ್ಲಿದೆ. ಹಾಗೆ ವಿ ಹ್ಯಾವ್ ಅ ವೆರಿ ಯುನೀಕ್, ವೆರಿ ಎಕ್ಸ್ಟೆನ್ಸಿವ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಲ್ಸೋ. ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಆಪರ್ಚುನಿಟಿ ಅವರಿಗೂ ಸಿಕ್ಕಿದೆ ಟು ಎಕ್ಸ್ಪ್ಲೋರ್ ಹಿಸ್ ಮ್ಯೂಸಿಕಲ್ ಟ್ಯಾಲೆಂಟ್ಸ್. ಒಂದೊಂದು ಹಾಡುನು ಒಂದೊಂದು ಜಾನ್ರಾನಲ್ಲಿದ್ದು, ಆಲ್ ದ ಡಿಫರೆಂಟ್ ಜಾನ್ರಾಸ್ ನಾವೇನ್ ಹೇಳಿದ್ವಿ, ಕ್ರೈಮ್, ಕಾಮಿಡಿ, ರೊಮ್ಯಾನ್ಸ್, ಆಲ್ ಆಫ್ ದೋಸ್ ಆರ್ ಆಲ್ ಎಕ್ಸ್ಪ್ಲೋರ್ಡ್ ಇನ್ ಬೇರೆ ಬೇರೆ ಹಾಡುಗಳಲ್ಲಿ. ಸೊ ಇದೆಲ್ಲ ನಿಮ್ ಮುಂದೆ ಇಡಕ್ಕೆ ನಾವು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಇನ್ ದ ಕಮಿಂಗ್ ವೀಕ್ಸ್. ಆಸ್ ಅ ಪ್ರೊಡ್ಯೂಸರ್, ಇಟ್ಸ್ ಜಸ್ಟ್ that we've had a brilliant team. ಅವ್ರು ಹೇಳ್ದಂಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರೋಂಥ ಟೀಮು ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಕ್ಯಾಮೆರಾ ಟೀಮ್ ಆಗಿರ್ಬೋದು, ಆಲ್ ದಿ ಆಕ್ಟರ್ಸ್. ಸೊ ವಿ ಆರ್ ಸೀಯಿಂಗ್ ಅ ಗುಡ್ ಪ್ರಾಡಕ್ಟ್ ಥ್ಯಾಂಕ್ಸ್ ಟು ಒಂದು ಒಳ್ಳೆ ಟೀಮ್ ಎಫರ್ಟ್. ಸೊ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟು ಅ ಲವ್ಲಿ ಟೀಮ್ ಆಫ್ ಆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್. ಅದಕ್ಕೆ ಐ ಥಿಂಕ್ ವಿ ಹ್ಯಾವ್ ಅ ವೆರಿ ಪ್ರಾಮಿಸಿಂಗ್ ಫಿಲ್ಮ್ that we'll be bringing in front of you. Thank you. It progresses with the story, sir. ಕಥೆ ಜೊತೆಗೇನೆ ಹೋಗುತ್ತೆ. ಅಂದ್ರೆ 8 ಸಾಂಗ್ಸ್ ಅಂತ ಅದು ಸಪರೇಟ್ ಸಾಂಗ್ ಸೀಕ್ವೆನ್ಸ್ ಅಥವಾ ಸಾಂಗ್ ಶೂಟಿಂಗ್ ಅಂತ ಮಾಡಿದ್ದಲ್ಲ. ಇಟ್ ಗೋಸ್ ವಿತ್ ದ ಸ್ಟೋರಿ ಅಂಡ್ ಇಟ್ಸ್ ಪಾರ್ಟ್ ಆಫ್ ದ ಪಿಕ್ಚರ್ಸ್ ಸೌಂಡ್ ಟ್ರ್ಯಾಕ್. ಸೊ ಅದೇ ಒಂದು ಅಕ್ಷರ, ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್, ಐ ವಾಂಟ್ ಟು ಥ್ಯಾಂಕ್ ಹರ್. ಶಿ ಇಸ್ ಆಲ್ಸೋ ಮೈ ವೈಫ್. ನಾವು ಆಕ್ಚುಲಿ ಭೇಟಿ ಆಗಿದ್ದೇನೆ, ಅವರು ಕಹಿ ನೋಡಿದ್ರು. ನನಗೆ ಅವರು ಆರ್ಟ್ ಸ್ಕೂಲ್ ಬಗ್ಗೆ ಮತ್ತೆ ಅವ್ರ ಕೆಲಸದ ಬಗ್ಗೆ ಗೊತ್ತಿತ್ತು. ಏನಾದ್ರೂ ಮತ್ತೆ ಅವ್ರು ಓದಿರೋದು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿನಲ್ಲಿ. ಸೊ ಅವ್ರು ಸಿನಿಮಾ ಮಾಡ್ಬೇಕನ್ನೋದು ಅವರ ವಿಶ್ ಲಿಸ್ಟ್ ಅಲ್ಲೂ ಇದೆ. ಸೊ ನಾವು ಮೀಟ್ ಆಗಿ ಏನಾದ್ರೂ ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡು ಮದುವೆ ಆಯ್ತು. ನಮ್ಮ ಮಗ ಇದಾನಲ್ಲಿ ಇವಾಗ. ಸೊ ನಾವು ನಮ್ಮ ಫಸ್ಟ್ ಪಿಕ್ಚರ್ ಫೈನಲಿ ಜೊತೆ ಕೆಲಸ ಮಾಡಿ ಇವಾಗ ತಂದಿದೀವಿ. ಸೊ ಅದೇ ನಮ್ದು ವಿ ನೀಡ್ ಯುವರ್ ಸಪೋರ್ಟ್ ಸರ್. ಅಂದ್ರೆ ವಿ ನೀಡ್ ಯುವರ್ ಸಪೋರ್ಟ್ ಟು ರೀಚ್ ಮೋರ್ ಪೀಪಲ್. ಅಷ್ಟೇ, ನಾವು ಆನೆಸ್ಟಿಯಿಂದ ಕೆಲಸ ಮಾಡಿದೀವಿ. ಅದು ಸಿನಿಮಾದಲ್ಲೂ ಅದು ರಿಫ್ಲೆಕ್ಟ್ ಆಗ್ತಿದೆ. ಅಂಡ್ ಇವಾಗ ನೀವು ಅದನ್ನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡಬೇಕು. ಮಾರ್ಚ್ ಅಂತ ಅನ್ಕೋತಿದೀವಿ. ಡೇಟ್ ನಮ್ಗೆ ಸೆನ್ಸರ್ ಎಲ್ಲ ಬಂದ ತಕ್ಷಣ ವಿ ವಿಲ್ ಅನೌನ್ಸ್ ಇಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೈಯಲ್ಲಿ ಹೀರೋಯಿನ್ ಖುಷಿ ಅಲ್ವಾ